ಜೈ ಭಾರತ್, ವಂದೇ ಮಾತರಂ. ಭಾರತದ ನೌಕಾದಳದ ಸಂಬಂಧಿಸಿದ ಕೆಲವು ವಿಚಾರಗಳು ಪಾಕಿಸ್ತಾನಕ್ಕೆ ಕೆಲವು ಮಾಹಿತಿಗಳು ಸೋರಿಕೆಯಾಗಿದೆ. ಆದರೆ ಈ ಬಾರಿ ನಡೆದದ್ದು ಅದು ಗುಜರಾತಿನ ಸೂರತ್ನಲ್ಲಿ. ಭಾರತದ ಸಮುದ್ರ ತಟದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆಯದಂತೆ ಅದನ್ನು ತಡೆಯಲು ನಮ್ಮ ನೌಕಾದಳವು ಪ್ರಮುಖ ಪಾತ್ರ ವಹಿಸುತ್ತದೆ. ಮುಂಬೈನ ದಾಳಿ ನಡೆದ ನಂತರ ನೌಕಾದಳವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲಾಗಿದೆ. ಈ ನೌಕಾದಳದ ನೆಲೆಯಲ್ಲಿ ತುಂಬ ಮಂದಿ ಕೆಲಸಗಾರರು ಇರುತ್ತಾರೆ. ಹೀಗೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಪಾಕಿಸ್ತಾನದ ಏಜೆಂಟ್ಗಳಿಗೆ ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದಾನೆ. ಅವನ ಹೆಸರೇ ದೀಪೇಶ್. ತುಂಬ ದೊಡ್ಡ ಮೊತ್ತದ ಹಣದ ವಿಚಾರವಾಗಿ ಕೆಲವೊಂದು ಮಾಹಿತಿಗಳನ್ನು ನೀಡುವುದು ನಾವು ಕೇಳಿದ್ದೇವೆ. ಆದರೆ ಈತ ಮಾಹಿತಿ ನೀಡುವುದು ಕೇವಲ 200 ರೂಪಾಯಿಗೋಸ್ಕರ. ಇವನು ಏನು ಮಾಡುತ್ತಿದ್ದ ಅಂದರೆ, ಪಾಕಿಸ್ತಾನದ ಏಜೆಂಟರ ಬಳಿ ಮೊದಲಿಗೆ 40,000 ಹಣವನ್ನು ಪಡೆದಿದ್ದ. ಈ ಹಣವನ್ನು ಅವನ ಗೆಳೆಯನ ಖಾತೆಗೆ ಜಮೆ ಮಾಡಲಾಗುತ್ತಿತ್ತು. ತದನಂತರ ಇವನು ವೆಲ್ಡಿಂಗ್ ಕೆಲಸಕ್ಕಂತ ಹೇಳಿ ಅವನ ಗೆಳೆಯನ ಖಾತೆಯಿಂದ ಇವನು ಹಣ ವಿತ್ಡ್ರಾ ಮಾಡುತ್ತಿದ್ದ. ಅವನು ಕೆಲವೊಂದು ಸುಳ್ಳುಗಳನ್ನು ಹೇಳಿದ್ದಾನೆ. ಅವನ ಬಳಿ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತ. ಹೀಗಾಗಿ ಇವನ ಮಾತನ್ನು ಅವನ ಗೆಳೆಯ ನಂಬಿದ್ದ. ಹೀಗೆ ಪ್ರತಿಯೊಂದು ಪಾಕಿಸ್ತಾನದ ಏಜೆಂಟ್ ಹಣವನ್ನು ಈ ಗೆಳೆಯನ ಅಕೌಂಟ್ಗೆ ಹಾಕುತ್ತಿದ್ದ. ತದನಂತರ ಇವನು ವಿತ್ಡ್ರಾ ಮಾಡುತ್ತಿದ್ದ. ಹೀಗೆ ನಡೆಯುತ್ತಿರುವಾಗ ಉಗ್ರ ನಿಗ್ರಹ ದಳಕ್ಕೆ ಒಂದು ಮಾಹಿತಿ ಸಿಗುತ್ತದೆ. ನಂತರ ಈ ವ್ಯಕ್ತಿಯನ್ನು ಬಂಧಿಸುತ್ತಾರೆ. ಫೇಸ್ಬುಕ್ನಲ್ಲಿ ಈ ಪಾಕ್ ಏಜೆಂಟ್ ಬೇರೆನೆ ಹೆಸರನ್ನು ಇಟ್ಟುಕೊಂಡಿದ್ದ. ಅದರಲ್ಲಿ ಇವನ ಹೆಸರು ಸಹೀಮಾ ಎಂಬ ವ್ಯಕ್ತಿ ದೀಪೇಶ್ ಜೊತೆ ಸಂಪರ್ಕ ಹೊಂದಿದ್ದ. ಆ ನೌಕಾನೆಲೆಯಲ್ಲಿ ಯಾವೆಲ್ಲ ಹಡಗುಗಳು ಇವೆ, ಆ ಹಡಗುಗಳು ಎಲ್ಲಿಗೆ ಹೋಗುತ್ತಿವೆ, ಈ ಕೋಸ್ಟ್ ಗಾರ್ಡಿನ ಕೆಲವೊಂದು ವಿಚಾರಗಳನ್ನು ಹೀಗೆ ನೀಡುತ್ತಿದ್ದ. ಇದೇ ತರಹದ ಘಟನೆ ನಮ್ಮ ಕಾರವಾರದ ನೌಕಾನೆಲೆಯಲ್ಲೂ ಕೂಡ ಆಗಿತ್ತು. ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಈಗ ಗುಜರಾತಿನ ನೌಕಾನೆಲೆಯಲ್ಲಿ ನಡೆಯುತ್ತಿದೆ. ಇಲ್ಲಿ ಕಾರವಾರದ ನೌಕಾನೆಲೆಯಲ್ಲೂ ಕೂಡ ಕೆಲವು ಕೆಲಸಗಾರರ ವ್ಯಕ್ತಿಗಳ ಅವರ ಅಕೌಂಟಿಗೆ ಹಣ ಹಾಕಿ ಅವರಿಂದ ಕೆಲವೊಂದು ರಹಸ್ಯಕರ ಮಾಹಿತಿಗಳನ್ನು ಕೂಡ ಪಡೆಯುತ್ತಿದ್ರು. ಇದು ಕೂಡ ಗೊತ್ತಾಗಿ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇತ್ತೀಚೆಗೆ ಕಾರವಾರ ನೌಕಾನೆಲೆಯ ಮೇಲೆ ಡ್ರೋನ್ ಕೂಡ ಹಾರಿತ್ತು. ಈ ವ್ಯಕ್ತಿಯನ್ನು ಆಳವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ. ನೀವು ಏಜೆಂಟರಿಗೆ ಯಾವ ಮಾಹಿತಿ ನೀಡಿದ್ದೀರಿ, ಹೇಗೆ ನೀಡಿದ್ದೀರಿ, ಇನ್ನು ಇದರ ಜೊತೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಹೀಗೆ 10 ಹಲವು ಕ್ವಶನ್ಗಳನ್ನು ಕೇಳುತ್ತಿದ್ದಾರೆ. ಕೇವಲ 200 ರೂಪಾಯಿಗೋಸ್ಕರ ಭಾರತದ ಕೆಲವು ರಹಸ್ಯಗಳನ್ನು ನೀಡಿ ಈ ವ್ಯಕ್ತಿ ತುಂಬಾ ತಪ್ಪು ಮಾಡಿದ್ದಾನೆ. ಇಲ್ಲಿ ಭದ್ರತೆಯ ಲೋಪವಾಗಿದೆ. ಈಗ ಈತ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಇನ್ನು ಕೆಲವೊಂದು ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತದ ನೌಕಾದಳವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಭಾರತ ಸಜ್ಜಾಗುತ್ತಿದೆ. ಹೀಗೆ ಭಾರತದ ಯಾವ ಮಾಹಿತಿಗಳು ಎಷ್ಟು ಪ್ರಮಾಣದಲ್ಲಿ ಲೀಕ್ ಆಗಿದೆ ಅಂತ ಹೇಳಿ ತನಿಖೆಯ ನಂತರ ಇನ್ನಷ್ಟು ವಿಚಾರಗಳು ಬಯಲಾಗುತ್ತವೆ.